ಅಮ್ಮಂಗೆ ಅನುಮಾನ ಬರ್ದಿರೋ ಹಾಗೆ ಮನೆಗೆ ಹೋಗೋಣ ಅನ್ಕೊಂಡ್ರೆ ಆಗೋ ಥರ ಇಲ್ಲ. ರಾಹುಲ್ ಅವ್ರು ಯಾವಾಗ ನಿದ್ದೆ ಮಾಡ್ತಾರೋ, ನಾನು ಯಾವಾಗ ತಪ್ಪಿಸ್ಕೊಂಡು ಹೋಗ್ತೀನೋ ಏನೋ. ನಿದ್ರೆಲ್ಲೂ ಕೂಡ ಇಷ್ಟು ಅಂದವಾಗಿದೆಯಲ್ಲ ಸರ್ಸು. ಇಷ್ಟು ದಿನ ನಿನಗೆ ದೂರ ಆಗಿದ್ದಕ್ಕೆ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ ಗೊತ್ತಾ? ನನ್ನ ಮೇಲೆ ನಿಜವಾಗ್ಲೂ ನಿನಗೂ ಕೋಪ ಇದೆಯಾ? ಈ ಕಡೆ ತಿರುಗು. ಈಗಿಂದೀಗ್ಲೇ ನಿನ್ನ ನನ್ನ ಹತ್ರ ಎಳ್ಕೊಂಡು ನಿನ್ನಿಂದ ದೂರ ಆಗಿದ್ದು ಪ್ರೀತಿನ ಪೂರ್ತಿ ಮುತ್ತಲ್ಲೇ ಲೆಕ್ಕ ತೀರಿಸ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ನೋಡು, ನಿನ್ನಿಂದ ಇಷ್ಟು ದೂರ ಇರಬೇಕಾಗಿ ಬಂದಿದೆ. ವೆರಿ ಬ್ಯಾಡ್ ಅಲ್ವಾ? ಪರವಾಗಿಲ್ಲ ಬಿಡು ಸರ್ಸು, ನನಗೆ ನಿನ್ನ ಆರೋಗ್ಯನೇ ಮುಖ್ಯ. ಆದ್ರೆ ಶಾರೀರಿಕ ಸುಖ ಅಂತೂ ಅಲ್ಲ. ನೀನು ನನ್ನ ಕಣ್ಮುಂದೆ ಇರೋ ಸಾಕು. ತಪ್ಕೊಳ್ಬೇಕಾದ ಅವಶ್ಯಕತೆ ಏನೂ ಇಲ್ಲ. ಆದ್ರೂ ನನಗೆ ಈ ವಿರಹ ವೇದನೆ ಹೊಸದೇನಲ್ಲ ಬಿಡು. ಎಷ್ಟೋ ದಿನ ವೇಟ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ದಿನ ತಾಳ್ಮೆಯಿಂದಿರೋಕ್ಕಾಗಲ್ವಾ? ಬಿಡು ನನ್ನ. ಯಾರು ನೀನು? ಯಾರಾದ್ರೂ ಕಾಪಾಡಿ.
ಭಾಷಿಣಿ ಭಾಷಿಣಿ ಅಮ್ಮ ಭಾಷಿಣಿ ಅಯ್ಯೋ ಪ್ರಾಣ ಹೋಗ್ತಿತ್ತು ಸ್ವಲ್ಪದ್ರಲ್ಲೇ. ಯಾರಮ್ಮ ಅವನು? ಗೊತ್ತಿಲ್ಲ ಸರ್, ನನ್ನ ಸಾಯಿಸ್ಬೇಕು ಅಂತ ನೋಡ್ದ. ಮೊನ್ನೆ ಬುಲೆಟ್ ಶೂಟ್ ಮಾಡಿದ್ ಕೂಡ ಇವನೇ ಅನ್ಸುತ್ತೆ. ಯಾಕೆ ನನ್ನ ಟಾರ್ಗೆಟ್ ಮಾಡಿದಾನೋ ಗೊತ್ತಾಗ್ತಿಲ್ಲ. ಅಮ್ಮ ತಗೋ, ಮೊದ್ಲು ನೀರು ಕುಡಿಯಮ್ಮ, ತಗೋ. ತೇಜ ಎಸ್ಕೇಪ್ ಆಗ್ಬಿಟ್ಟ ಮೇಡಮ್, ಎಲ್ಲೂ ಕಾಣಿಸ್ತಿಲ್ಲ. ಇಷ್ಟು ಸಾರಿ ನಿನ್ನನ್ನ ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ದಾರೆ ಅಂದ್ರೆ ಅವರು ಯಾರೋ ನಿನ್ನ ಮೇಲೆ ಹಾಗೆ ತೀರಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಮ್ಮ ಭಾಷಿಣಿ, ನಿನಗೆ ಯಾರಾದ್ರೂ ಶತ್ರುಗಳಿದಾರ? ಶತ್ರುಗಳಿರೋದಕ್ಕೆ ನಾನ್ ಯಾರಿಗೂ ಯಾವ ತೊಂದರೆನೂ ಕೊಟ್ಟಿಲ್ಲ ಮೇಡಮ್. ಹಾಗಂತ ನಾನ್ ದುಡ್ಡಿರೋ ಶ್ರೀಮಂತೇನೂ ಅಲ್ಲ. ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ. ಸ್ಟೇಟಸ್ಗಷ್ಟೇ ಅಲ್ಲ, ಸ್ಥಾನಕ್ಕೆ ಸರಿ ಹೋಗೋ ಎನಿಮೀಸ್ ಕೂಡ ಇದ್ದಾರೆ. ಚೆಕ್ ಮಾಡ್ಕೊಂಡು ಹೇಳು. ಏನ್ ಚೆಕ್ ಮಾಡೋದು? ನನ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಿದ್ಯಾ? ನಾನ್ ಯಾವ ತಪ್ಪು ಮಾಡಿಲ್ಲ, ಯಾರಿಗೂ ಅನ್ಯಾಯನೂ ಮಾಡಿಲ್ಲ. ನಗ್ತಾ ಮಾತಾಡೋದನ್ ಬಿಟ್ರೆ ಯಾರಿಗೂ ನೋವಾಗೋ ಹಾಗೆ ನಾನು ಯಾವತ್ತೂ ಮಾತಾಡಿಲ್ಲ. ಮತ್ ಇವತ್ ಬಂದಿದ್ ಯಾರು? ಆದ್ರೂ ನಿನ್ನ ಸಾಯಿಸ್ಬೇಕು ಅನ್ಕೋತಿದಾರೆ. ನನಗ್ಯಾಕೋ ಸಾಯಿಸ್ಬೇಕು ಅಂತ ಇರೋದು ನನ್ನನ್ನಲ್ಲ, ಸರ್ಸುನಾ ಅಂತ ಅನ್ಸುತ್ತೆ. ನೀವೆಲ್ರೂ ನನ್ನ ನೋಡಿ ಸರ್ಸು ಅಂತ ಹೇಗೆ ಅನ್ಕೊಂಡಿದ್ರೋ, ಶತ್ರುಗಳು ಕೂಡ ಇದೇ ಕಾರಣಕ್ಕೆ ನನ್ನ ಟಾರ್ಗೆಟ್ ಮಾಡ್ತಿದಾರೇನೋ. ಸರ್ಸುಗೆ ಆಕ್ಸಿಡೆಂಟ್ ಮಾಡ್ಸಿದ್ ಯಾರು ಅಂತ ಕಂಡು ಹಿಡಿದ್ರೆ ಈಗ ಬಂದವನ್ ಬಗ್ಗೆನೂ ನನ್ನ ಸಾಯಿಸ್ಬೇಕು ಅಂತ ಇರೋ ಕಾರಣದ ಬಗ್ಗೆನೂ ಹಿಸ್ಟ್ರಿ ಪೂರ್ತಿ ರಿವೀಲ್ ಆಗುತ್ತೆ. ಇಲ್ಲ ಅಂದ್ರೆ ಪ್ರತಿದಿನ ಹೀಗೆ ಏನೋ ಒಂದು ಥ್ರೆಟ್ ಬರ್ತಾನೆ ಇರುತ್ತೆ. ನೀನ್ ಹೇಳ್ತಿರೋದ್ ನಿಜನಮ್ಮ. ಆ ಸರಸು ಸತ್ ಹೋದ ನಂತರ ನಾವು ನಮ್ಮ ರಾಹುಲ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ ಹೊರತು ಆ ಸರಸು ಬಗ್ಗೆನೇ ಆಗ್ಲಿ, ಅವಳಿಗಿರೋ ಶತ್ರುಗಳ ಬಗ್ಗೆನೇ ಆಗ್ಲಿ ನಾವು ಯೋಚನೆನೇ ಮಾಡ್ಲಿಲ್ಲ. ಅವಾಗ ನೀವೆಲ್ಲ ಮಾಡಿದ ತಪ್ಪುಗಳಿಂದ ಇವಾಗ ಏನಾಯ್ತು ಅಂತ ನೋಡಿ. ಅಮ್ಮ ಭಾಷಿಣಿ, ಇನ್ನು ಮುಂದೆ ನಿನಗೆ ಯಾವ ಸಮಸ್ಯೆನೂ ಬರ್ತಿರೋ ಹಾಗೆ ನಾವೆಲ್ಲರೂ ಸೇರಿ ನಿನ್ನ ಸೆಕ್ಯೂರ್ ಮಾಡ್ತೀವಿ. ನೀನು ಮಾತ್ರ ನಮ್ ರಾಹುಲ್ನ ಬಿಟ್ಟು ಹೋಗ್ಬೇಡಮ್ಮ. ಭಯ ನನ್ ಬಗ್ಗೆ ಅಲ್ಲ ಮೇಡಮ್, ನಿಮ್ ಬಗ್ಗೆ, ನಿಮ್ ಮಗನ್ ಬಗ್ಗೆ. ಹೌದು ಮೇಡಮ್, ಸರ್ಸು ಮೇಲೆ ಬೆಳೆಸ್ಕೊಂಡಿರೋ ಪ್ರೀತಿ ನೋಡಿದೀನಿ. ಅವಳಿಲ್ಲ ಅಂದ್ರೆ ಏನಾಗ್ತಾರೆ ಅಂತ ಕೂಡ ತಿಳ್ಕೊಂಡಿದ್ದೀನಿ. ಅದಕ್ಕೆ ಕೊಟ್ಟಿರೋ ಮಾತನ್ ತಪ್ಪಬಾರ್ದು ಅಂತ ರಾಹುಲ್ನ ಬದಲಾಯಿಸಿ ಇಲ್ಲಿಂದ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ನೋಡಿದ್ರ ವನಜಕ್ಕ, ಇವಳ ಪ್ಲಾನು ಇದು ಮಾತ್ರ ಆಂಟಿಗೆ ಅರ್ಥನೇ ಆಗಲ್ಲ. ಪ್ರಾಣಿ ಕಸಾಯಿಖಾನೆ ಅವನನ್ನೇ ನಂಬತ್ತೆ. ಮೋಟುಡು ತುಂಬಾ ಸಂತೋಷ ಆಗ್ತಿದೆ ಮಾ. ನೀನು ಮಾಡಿದ ಸಹಾಯಕ್ಕೆ ನನಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿನಗೇನು ಆಗದಿರೋ ಹಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಇಲ್ಲಿ ಎಲ್ರಿಗಿಂತನೂ ಹೆಚ್ಚಾಗಿ ನನ್ನ ಮೇಲಿದೆ ಅಮ್ಮ ಭಾಷಿಣಿ. ನಿನಗೋಸ್ಕರ, ನಿನ್ನ ಕ್ಷೇಮಕ್ಕೋಸ್ಕರ ಆ ಸರಸುನ ಸಾಯಿಸಿದವ್ರು ಯಾರು ಅಂತ ತಿಳ್ಕೊಂಡು ನಾನು ಆದಷ್ಟು ಬೇಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನೋಡ್ತೀನಿ. ನಿನಗೇನು ಆಗದಿರೋ ಹಾಗೆ ನಾನು ಕಾಪಾಡ್ಕೊಳ್ತೀನಿ. ಸರಿ ಮೇಡಮ್, ನಾನಿನ್ ಹೊರಡ್ತೀನಿ. ಒಂದ್ ನಿಮಿಷ ತೇಜ, ಚಕ್ರಿ, ಭಾಷಿಣಿಗೆ ಯಾವ ಪ್ರಾಬ್ಲಮ್ ಆಗದಿರೋ ಕರ್ಕೊಂಡು ಹೋಗಿ. ಅವಳು ಮನೆ ತಲುಪೋವರೆಗೂ ದಾರಿಲಿ ಎಲ್ಲೂ ಗಾಡಿ ನಿಲ್ಲಿಸ್ಕೊಡ್ತು. ದಾರಿಲಿ ಎಲ್ಲಾದ್ರೂ ನಿಮಗೆ ಪ್ರಾಬ್ಲಮ್ ಏನಾದ್ರೂ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿ. ಸರಿ ಮ್ಯಾಮ್. ಹೋಗಿ. ಇಷ್ಟು ಒಳ್ಳೆ ಮನ್ಸು ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋ ತತ್ವ ಇರೋ ಇಂಥ ಹುಡುಗಿ ನಮಗ್ ಸಹಾಯ ಮಾಡೋದು ನಿಜವಾಗ್ಲೂ ನಮ್ಮ ಅದೃಷ್ಟನೇ. ಹೌದು ರೀ, ಇಂಥ ಅದೃಷ್ಟ ದೇವತೆನ ನಮ್ಮಿಂದ ದೂರ ಮಾಡ್ಬೇಕು ಅಂತ ನೋಡ್ತಿರೋ ಯಾರೇ ಆಗಿದ್ರೂ ಸರಿ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಎತ್ತು ತಂದೆ ಆದ್ರೂ
ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಮಗಳ್ ನೋಡ್ಬೇಕು ಅನ್ನೋ ಆಸೆ ಒಂದ್ಬಿಟ್ರೆ ಆ ಕಣ್ಣಲ್ಲಿ ಪ್ರೀತಿನ ಕಂಡು ಹಿಡಿಯೋಕ್ಕಾಗ್ಲಿಲ್ಲ. ಅವಳು ಮಾತು ಕೇಳಿ ಮೋಸ ಹೋದೆ. ಇದೆಲ್ಲ ಆ ವಾಗ್ದೇವಿ ಅವಳು ಸ್ವಾರ್ಥಕ್ಕೆ ಆಡಿಸ್ತಿರೋ ನಾಟಕ. ಈ ಆಟದ ಅಂತ್ಯ ನಾನೇ ಮಾಡಬೇಕು. ಹೋಗಣ ಬಾ. ಈ ಹುಡುಗಿ ಏನು ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದಾಳೆ? ಹಿಂದೆನೆ ಹೋಗಿ ನಿಜ ಏನ್ ತಿಳ್ಕೋಬೇಕು. ಅಮ್ಮ ಭಾಷಿಣಿ, ಅಪ್ಪ, ಯಾಕಮ್ಮ ಇಷ್ಟು ತಡ ಆಯ್ತು? ನಾನ್ ಮಾಡ್ತಿರೋದು ಗವರ್ಮೆಂಟ್ ಜಾಬಾ. ಕರೆಕ್ಟ್ ಆಗಿ ಟೈಮಿಂಗ್ಸ್ ಮೇಂಟೈನ್ ಮಾಡೋದಕ್ಕೆ ಒಂದೊಂದ್ಸಲ ಹೀಗೇನೆ ಲೇಟ್ ಆಗ್ತಾ ಇರತ್ತೆ. ಆದ್ರೂ ನೀವ್ ನಿದ್ದೆ ಮಾಡ್ಬೋದಿತ್ತಲ್ವಾ ಅಪ್ಪ? ಇಷ್ಟೊತ್ತು ಹೀಗೆ ಎದ್ದಿದ್ರೆ ನಿಮ್ ಹೆಲ್ತ್ ಏನಾಗ್ಬೇಕು ಹೇಳಿ? ಇದೇ ಮಾತನ್ನ ನಾನ್ ಹೇಳಿದ್ರೆ ಕೋಪ ಮಾಡ್ಕೋತಾರಮ್ಮ ನಿಮ್ಮಪ್ಪ. ಯಾರು? ನಾನಾ? ಅಮ್ಮ, ನೀನ್ ಏನಾದ್ರೂ ಹೇಳು, ನಾನ್ ನಂಬ್ತೀನಿ. ಆದ್ರೆ ನಮ್ಮಪ್ಪ ಕೋಪ ಮಾಡ್ಕೊಂಡ್ರು, ಸಿಟ್ ಮಾಡ್ಕೊಂಡ್ರು ಅಂದ್ರೆ ಮಾತ್ರ ನಾನ್ ನಿಜವಾಗ್ಲೂ ನಂಬಲ್ಲ. ಸಂಧ್ಯಾ, ಈ ಸಲ ನಿಮ್ಮಪ್ಪನ್ ಕೋಪನ ನಿನ್ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳಮ್ಮ. ಹಾಗಾದ್ರೂ ನಿಮ್ಮಕ್ಕ ನಂಬ್ತಾಳೆ. ಅಮ್ಮ, ನಾವ್ ಎಷ್ಟ್ ಹೇಳಿದ್ರು ಅಕ್ಕ ಅಪ್ಪನ್ಗೆ ಸಪೋರ್ಟ್ ಮಾಡೋದು. ನಿನ್ಗೂ ನನ್ಗಲ್ಲ. ನಮ್ಮಪ್ಪ ಅಂದ್ರೆ ಅಷ್ಟಿಷ್ಟ ನನಗೆ. ಹೌದು ಬಾಮ್ಮ. ನನ್ನ ಮಗಳ ಸ್ಥಾನಕ್ಕೆ ಬಂದಿರೋ ನಿಂಗೊಂದು ಗತಿ ಕಾಣಿಸ್ತೀನಿ ಕಣೆ. ಕುಟುಂಬದ ಜೊತೆ ಇಷ್ಟು ಸಂತೋಷವಾಗಿರೋ ಹುಡುಗಿ ನನ್ನ ಮಗಳ ಸ್ಥಾನಕ್ಕೆ ಬಂದಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಏನೋ ದೊಡ್ಡ ತಂತ್ರ ಇದೆ ಅಂತ ಅನ್ಸ್ತಿದೆ. ನಾನಿವಾಗ ಹೋದ್ರೆ ನಿಜ ಗೊತ್ತಾಗ್ಬಿಡುತ್ತೆ ಅಂತ ಇವ್ರು ಹುಷಾರಾಗ್ಬಿಡ್ತಾರೆ. ಅದಕ್ಕೆ ಇವ್ರ ಮೋಸನ ನಾನ್ ನೋಡೋದಲ್ಲ, ರಾಹುಲ್ನ ಕರ್ಕೊಂಬಂದು ತೋರಿಸ್ತೀನಿ. ಅಮ್ಮ, ಎಲ್ರೂ ಊಟ ಮಾಡಿದ್ರಾ? ನಿನ್ಗೋಸ್ಕರ ತಿಂದೆ ವೇಟ್ ಮಾಡ್ತಿದ್ರೆ ಎಲ್ರಿಗೂ ಬೈತಿ ಅಲ್ವಾಕ್ಕ? ನಿನ್ ಹತ್ರ ಯಾಕೆ ಬೈಸ್ಕೋಬೇಕು ಅಂತ ಎಲ್ರೂ ತಿಂದ್ವಿ. ಹೋಗಿ ಕೈಕಾಲು ತೊಳ್ಕೊಂಡ್ ಬಾರೆ, ನಿನಗೆ ಊಟ ಬಡಿಸ್ತೀನಿ. ಅಯ್ಯೋ ಬೇಡಮ್ಮ, ನಂದಾಯ್ತು. ನಾನ್ ಕೇರ್ ಟೇಕರ್ ಆಗಿರೋರಿಗೆ ಹಠ ಜಾಸ್ತಿ. ನಾನಿಲ್ದೆ ಯಾವ ಕೆಲ್ಸನೂ ಮಾಡಲ್ಲ. ಊಟ ನಿದ್ದೆ ಏನಾದ್ರೂ ಸರಿ, ನಾನು ಯಾವಾಗ್ಲೂ ಪಕ್ಕದಲ್ಲೇ ಇರ್ಬೇಕು.
ನಿದ್ದೆ ಮಾಡೋಕ್ಕೂ ಮುಂಚೆ ದಿನ ಯಾವ್ದಾದ್ರೂ ಒಂದ್ ಕತೆ ಹೇಳಲೇಬೇಕು. ಆಗ್ಲೇ ಅವ್ರು ಮಲ್ಕೋತಾರೆ, ನಾನು ಆರಾಮಾಗಿ ಮನೆಗ್ ಬರೋ ಅವಕಾಶನೂ ಸಿಗುತ್ತೆ. ಆ ಕೆಲಸ ಮಾಡೋದು ನಿನ್ಗೆ ಕಷ್ಟ ಆಗ್ತಾ ಇದೆಯಮ್ಮ. ಕಷ್ಟನಾ? ಹೋದಾಗಿಂದನೂ ತಿಂದ್ ಕೂತ್ಕೊಳ್ಳೋದನ್ ಬಿಟ್ರೆ ಬೇರೆ ಏನೂ ಕೆಲ್ಸ ಇಲ್ಲಪ್ಪ. ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ತುಂಬಾ ಹುಷಾರಾಗಿ ನೋಡ್ಕೋತಾರೆ. ಅಕ್ಕ, ಈ ತರ ಜಾಬ್ ನನ್ಗೂ ನೋಡಕ್ಕ. ದಿನ ಓದಕ್ ಆಗ್ತಿಲ್ಲ. ಇಂಥ ಜಾಬ್ಗೋಸ್ಕರ ನಾವು ಹುಡುಕ್ಬಾರ್ದು, ಅದೇ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಹೌದು ಕಣೆ, ಅಂತ ದೊಡ್ಡ ಮನುಷ್ಯರ ಹತ್ರ ಕೆಲ್ಸ ಸಿಗ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು. ಹೌದು ಭಾಷಿಣಿ, ನಮ್ಮನ್ನ ಅವರಿಗೆ ಪರಿಚಯ ಮಾಡ್ತೀನಿ ಅಂತ ಹೇಳಿದ್ಯಲ್ಲೇ, ನಾಳೆ ನಾವು ಕೂಡ ನಿನ್ ಜೊತೆನೆ ಬಂದು ಅವ್ರನ್ನ ಭೇಟಿ ಮಾಡ್ತೀವಿ ಕಣೆ. ಅಯ್ಯೋ ಯಾಕೆ, ನಿಧಾನ ಭಾಷಿಣಿ, ಮೆಲ್ಲಿಗೆ. ನಿಧಾನ ಕುಡಿಬೇಕಲ್ವೇನೆ. ಅಮ್ಮ ಇವಾಗ ಬೇಡಮ್ಮ, ಅವ್ರು ತುಂಬಾ ಬ್ಯುಸಿ ಇರ್ತಾರೆ. ಅವ್ರು ಫ್ರೀ ಆದ್ಮೇಲೆ ಎಲ್ಲ ಸರಿ ಹೋದ್ಮೇಲೆ ನಾನೇ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಸರಿ, ಮುಂದಿನ ಸಲ ಕಾರಣ ಹೇಳ್ಬಾರ್ದು, ಖಂಡಿತ ಕರ್ಕೊಂಡು ಹೋಗ್ಬೇಕು. ಹಾ ಸರಿ ಅಮ್ಮ, ಸರಿ. ಸರಸು, ನೀನೀಗ ವಾಪಸ್ ಬಂದ ಮೇಲೆ ನಿನ್ನ ನೋಡ್ದೆ, ನೀನಿಲ್ದೆ ನಾನು ಒಂದು ಕ್ಷಣನೂ ಬದುಕಿರೋದಿಲ್ಲ ಸರಸು. ಅದಕ್ಕೆ ಕಣ್ಮುಚ್ಚಿದ್ರು ಕಣ್ ತೆಗೆದ್ರು ಕೂಡ ನೀನು ನನ್ನ ಮುಂದೆನೇ ಇರಬೇಕು. ನಾನು ಈ ನಗುನೇ ನೋಡ್ತಿರ್ಬೇಕು. ಸರಸು ಎಲ್ಲಿದ್ಯಾ? ಓ ಗಾಡ್, ಈ ಅಲಾರಾಮ್ಗಿಂತ ಆ ರಾಹುಲ್ ಕಿರ್ಚಾಟನೇ ವೇಕಪ್ ಕಾಲ್ ಆಗಿದೆ. ಓಹ್, ಸರಸು, ಮೇಡಮ್, ಏನಮ್ಮ ಇದು? ಯಾಕಿಷ್ಟು ತಡ ಮಾಡ್ದೆ? ನಿಮ್ ಮಗ ಎದ್ದಿದಾರಾ? ಅಯ್ಯೋ, ಅವ್ನಿಗೆ ಹೇಳೋದಷ್ಟೇ ಅಲ್ಲಮ್ಮ, ನಿನ್ನ ಹುಡ್ಕೊಂಡು ಓಡಾಡ್ತಾ ಇದ್ದಾನೆ. ಸರಸು, ಅಯ್ಯೋ ಭಾಷಿಣಿ, ನಾನು ಹೋಗ್ತೀನಿ. ಇರು ಭಾಷಿಣಿ, ರಾಹುಲ್ ಇಲ್ಲೇ ರೂಮ್ ಹತ್ರನೇ ಇದ್ದಾನೆ. ನೀನು ಹೀಗೆ ಹೋದ್ರೆ ಅವನಿಗೆ ಅನುಮಾನ ಬರುತ್ತೆ. ಮತ್ತೆ ಏನ್ ಮಾಡೋದು ಮೇಡಮ್? ಹಾ, ನೀನೀಗಷ್ಟೇ ಸ್ನಾನ ಆಯ್ತು ಅನ್ನೋರಿದ್ದಿಲ್ವಾ? ನವ್ಯ, ಮೇಡಮ್, ನೀನು ಅವ್ರ ತಲೆಗೆ ಬಟ್ಟೆ ಕಟ್ಟು. ಸರಿ ಮೇಡಮ್. ಹೋಗು. ಸರಸು, ಸರಸು, ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ಯಾ ಸರಸು? ರಾಹುಲ್ ಅವರೇ, ಸರಸು, ಇಲ್ಲೇ ಇದ್ದೀನಿ. ಸರಸು, ನಾನು ಹೇಳ್ತಿದ್ದ ಹಾಗೆ ನನ್ನ ಪಕ್ಕದಲ್ಲಿ ಇರಬೇಕು ಅಂತ ಹೇಳಿದ್ನಲ್ಲ, ಎಲ್ಲಿಗೆ ಹೋಗಿದ್ದೆ? ಸ್ನಾನ ಮಾಡ್ತಿದ್ದೆ ರಾಹುಲ್ ಅವರೇ. ಇಲ್ಲೇ ಇದ್ಯಾ? ಮತ್ತೆ ನನ್ ಕೂಗಿದ್ ಕೇಳಿಸಿದ್ರು ಕೂಡ ಯಾಕೆ ರೆಸ್ಪಾಂಡ್ ಮಾಡ್ಲಿಲ್ಲ? ಅದು ಹೇಗಿದ್ರು ಹೊರಗೆ ಬರ್ತಿದ್ನಲ್ಲ ಅಂತ. ನೀನ್ ಎಲ್ಲಿಗೂ ಹೋಗ್ಬಾರ್ದು ಅಂತ ರಾತ್ರಿ ನನ್ನ ಕೈಗೆ ನಿನ್ ಸೀರೆ ಕಟ್ಕೊಂಡಿದ್ದೆ, ಆದ್ರೂ ತಪ್ಪಿಸ್ಕೊಂಡ್ಬಿಟ್ಟಿದ್ಯಾ. ಬೆಳಗ್ಗೆನೆ ಕೆಲ್ಸ ಇರುತ್ತಲ್ವಾ ರೀ? ನನ್ನ ನೋಡ್ಕೊಳ್ಳೋದೆ ನಿನ್ ಕೆಲ್ಸ, ಬೇರೆ ಯಾವ ಕೆಲ್ಸನೂ ಇಲ್ಲ. ಇಲ್ಲಿ ಯಾರು ಏನ್ ಹೇಳಿದ್ರು ಮಾಡಬಾರ್ದು.
ಸರಿ ರಾಹುಲ್ ಅವರೇ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಟಿಫಿನ್ ರೆಡಿ ಮಾಡ್ತೀನಿ. ಸರ್ಸು, ನಾನು ಬರೋವರೆಗೂ ಇಲ್ಲೇ ಇರು. ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ. ಹಾ, ಸರಿ ರಾಹುಲ್ ಅವರೇ, ನೀವು ಹೋಗಿ. ಹೀಗೆ ಸುಮ್ಮನೆ ಇರೋ ಬದಲು ಬಟನ್ಸ್ ಹಾಕ್ಬೋದಲ್ವಾ? ನಾನಾ? ಹೌದು ಶ್ರೀಮತಿ ಅವರೇ, ನೀವೇ.